2025ರವರೆಗೆ ಇವರಿಗೆ ರಾಹು ಕೃಪೆ ಒಂದೇ ರಾತ್ರಿಯಲ್ಲಿ ಬದಲಾಗಲಿದೆ ಈ ರಾಶಿಯವರ ಅದೃಷ್ಟ. ಜ್ಯೋತಿಷ್ಯದ ಪ್ರಕಾರ 2025ರವರೆಗೆ ರಾಹು ಮೀನ ರಾಶಿಯಲ್ಲಿ ಸಂಚರಿಸಲಿದ್ದಾನೆ. ರಾಹುವಿನ ಶುಭ ಪ್ರಭಾವದಿಂದ ಯಾವ ರಾಶಿಯವರ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ರಾಹು ರಹಸ್ಯ ಮತ್ತು ಸಾಹಸಕ್ಕೆ ಕಾರಣವಾದ ಗ್ರಹವಾಗಿದೆ. ಜಾತಕದಲ್ಲಿ ರಾಹು ಅಶುಭ ಸ್ಥಾನದಲ್ಲಿದ್ದರೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ರಾಹು ಶುಭ ಸ್ಥಾನದಲ್ಲಿದ್ದರೆ ರಾಜರ ಜೀವನ ನಿಮ್ಮದಾಗುವುದು. 2024ರ ಅಕ್ಟೋಬರ್ 30ರಂದು ರಾಹು ಮೀನವನ್ನು ಪ್ರವೇಶಿಸಿದನು ಮತ್ತು 2025ರ ಮೇ 18ರವರೆಗೆ ಅದೇ ರಾಶಿಯಲ್ಲಿ ಚಲಿಸಲಿದೆ. ರಾಹುವಿನ ಈ ಸಂಚಾರದಿಂದ 2025ರವರೆಗೆ ಯಾವ ರಾಶಿಯವರು ಪ್ರಗತಿ, ಯಶಸ್ಸು ಮತ್ತು ಹಣ ಗಳಿಸುವರು ಎಂದು ಇಲ್ಲಿ ತಿಳಿಯೋಣ. ವೃಷಭ ರಾಶಿ. ಮೀನ ರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ನೀವು ಭಾರೀ ಲಾಭವನ್ನು ಗಳಿಸುವಿರಿ. ಧನಲಾಭದ ಯೋಗವಿದೆ. ವ್ಯಾಪಾರದಿಂದ ಹೆಚ್ಚು ಲಾಭವನ್ನು ಪಡೆಯುವಿರಿ. ಪ್ರೀತಿಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಲಿದೆ. ಹಳೆಯ ಆಸ್ತಿಯಿಂದ ಲಾಭವಾಗಲಿದೆ. ಹಣ ಗಳಿಸಲು ಹೊಸ ಮಾರ್ಗಗಳು ಗೋಚರಿಸುವುದು. ಕುಟುಂಬ ಜೀವನ ಸಂತೋಷದಿಂದಿರುವುದು. ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಲಭಿಸುವುದು. ಹಣದ ಸಮಸ್ಯೆಗಳು ದೂರವಾಗುವುದು. ಸಿಂಹರಾಶಿ. ರಾಹು ಸಂಚಾರದಿಂದ ಸಿಂಹರಾಶಿಯವರಿಗೆ ಶುಭವಾಗಲಿದೆ. ಎಲ್ಲ ಕೆಲಸಗಳಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯುವುದು. ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದು. ಕೆಲಸ ಹುಡುಕುತ್ತಿರುವವರಿಗೆ ಯಶಸ್ಸು ಲಭಿಸಲಿದೆ. ಆದಾಯದ ಹೆಚ್ಚಳಕ್ಕಾಗಿ ಹೊಸ ಮಾರ್ಗಗಳು ಗೋಚರಿಸುವುದು. ನಿಮ್ಮ ಧನ ಸಂಪತ್ತು ಹೆಚ್ಚಾಗಲಿದೆ. ರಾಹು ಸಂಚಾರದಿಂದ ನಿಮ್ಮ ಸಂಬಂಧಗಳು ಬಲಗೊಳ್ಳಲಿದೆ. ವೈವಾಹಿಕ ಜೀವನ ಸುಖಮಯವಾಗಿರುವುದು. ವೃಶ್ಚಿಕ ರಾಶಿ. 2025ರವರೆಗೆ ಮೀನ ರಾಶಿಯಲ್ಲಿ ರಾಹುವಿನದಿಂದಾಗಿ ಶುಭ ಫಲಿತಾಂಶಗಳು ಲಭಿಸುವುದು. ಕೆಲಸ ಮತ್ತು ವ್ಯಾಪಾರದಲ್ಲಿ ಯಶಸ್ಸನ್ನು ಗಳಿಸುವಿರಿ. ನಿಮ್ಮ ಇಷ್ಟಾರ್ಥಗಳು ಈಡೇರುವುದು. ಈ ಸಮಯದಲ್ಲಿ ಹೂಡಿಕೆಯಿಂದ ಉತ್ತಮ ಲಾಭವಾಗಲಿದೆ. ಆದರೆ ಸರಿಯಾಗಿ ಯೋಚಿಸದೆ ಆರ್ಥಿಕ ವಿಷಯಗಳಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಹಣದ ವಿಷಯದಲ್ಲಿ ಎಚ್ಚರದಿಂದಿರಿ. ಮೇಲೆ ಹೇಳಿರುವ ರಾಶಿಯವರು ಮೀನ ರಾಶಿಯಲ್ಲಿ ರಾಹುವಿನ ಸಂಚಾರದ ಸಮಯದಲ್ಲಿ ಹೆಚ್ಚು ಲಾಭ, ಸಂಪತ್ತು ಮತ್ತು ಯಶಸ್ಸನ್ನು ಪಡೆಯುವರು. ನಿಮ್ಮ ರಾಶಿಯು ಈ ರಾಶಿಗಳಲ್ಲಿ ಒಂದಾಗಿದ್ದರೆ ನೀವೇ ತುಂಬ ಅದೃಷ್ಟವಂತರು. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.